ನಮಸ್ತೆ ಎಲ್ಲರಿಗೂ. ಇವತ್ತು ನೋಡಿ ನಾನು ಗುರುವಾರ ಅಲ್ವಾ, ಅದಕ್ಕೆ ಗುರು ಸಿದ್ಧಲಿಂಗೇಶ್ವರನ ಒಂದು ಪುಸ್ತಕವನ್ನು ಶ್ರಾವಣ ಮಾಸದಲ್ಲಿ ನಾವು ಪುಸ್ತಕವನ್ನು ಪೂಜೆಗಿಟ್ಟು ಅದನ್ನು ಓದ್ಕೋತೀವಿ. ಆ ವ್ರತಕಥೆಯನ್ನು ಓದ್ಕೊಳ್ತೀವಿ ನೋಡಿ. ನೀವು ಕೂಡ ವ್ರತಕಥೆಯನ್ನು ಓದ್ಕೊಳ್ಳಿ ಮತ್ತು ಗುರುಗಳ ದರ್ಶನವನ್ನು ಮಾಡ್ಕೊಳ್ಳಿ. ಇವತ್ತು ಗುರುವಾರ ಅದರಿಂದ ನೋಡಿ, ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ ವ್ರತ ಈ ರೀತಿಯಾಗಿ ಎಲ್ಲ ದೇವರುಗಳ ಪೂಜೆ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ. ದಕ್ಷಿಣಾಮೂರ್ತಿ ಫೋಟೋ ಕೂಡ ಇದೆ ನೋಡಿ. ಅಲ್ಲಿ ದಕ್ಷಿಣಾಮೂರ್ತಿನೂ ಕೂಡ ಗುರುಗಳಾಗಿರ್ತಾರೆ. ಅಂತಹ ಗುರುಗಳನ್ನು ನಾಮಸ್ಮರಣೆ ಧ್ಯಾನವನ್ನು ಮಾಡಿಕೊಳ್ಳಿ. ಮತ್ತು ಈ ಸಿದ್ಧಲಿಂಗೇಶ್ವರನ ಒಂದು ಕಥೆಯನ್ನು ಓದ್ತಾ ನನಗೆ ವಚನಗಳನ್ನು ಬರೆಯೋದಕ್ಕೆ ಸ್ಫೂರ್ತಿಯಾಗಿರೋದು. ಅದಕ್ಕೋಸ್ಕರ ನಾನು ವಚನಗಳನ್ನು ಬರೆದಿದ್ದೀನಿ. ಇಲ್ಲೊಂದು ವಚನ ಹೇಳ್ತೀನಿ ನೋಡಿ, ನಾನೇ ಬರೆದಿರುವಂತಹದ್ದು. ಈ ಚರಿತ್ರೆಯನ್ನು ಓದಿದ್ಕೆ ನಂಗೆ ಬರಿಬೇಕು ಅನಿಸಿದ್ದು. ಅಹಂಕಾರದಲ್ಲಿ ಮೆರೆಯುವವರಿಗೆ, ದುರಹಂಕಾರಿಗಳಿಗೆ ಸಿದ್ಧಲಿಂಗನ ಚರಿತ್ರೆಯಲ್ಲಿ ಯಾವ ಸ್ಥಿತಿ ಬಂದಿತ್ತೋ ಹಾಗೆ ಒಳ್ಳೆಯವರಿಗೆ ಒಳ್ಳೆಯದೇ ಆಗಿತ್ತು. ಕೇಳಯ್ಯ, ನೀಚರಿಗೆ ಬುದ್ಧಿ ಕಲಿಸಿ ಒಳ್ಳೆಯ ಸದ್ಬುದ್ಧಿಯಿಂದ ತಿದ್ದಿ ಆಶೀರ್ವದಿಸಿದ ಗುರು ಸಿದ್ಧಲಿಂಗೇಶ್ವರನಿಗೆ ಜಯವಾಗಲಿ. ನೋಡಿ, ಈ ಥರ ಇನ್ನೊಂದು ಹೇಳ್ತೀನಿ ನೋಡಿ. ನೋವಿನಲ್ಲಿ ಬೆಂದಾಗ, ಕಷ್ಟ ಸಹಿಸದಾದಾಗ ಮನದಲ್ಲಿ ಒಂದು ಕ್ಷಣ ನೆನೆದರೆ ಸಿದ್ಧಲಿಂಗನ ಮನದಲ್ಲಿ ಒಂದು ಕ್ಷಣ ನೆನೆದರೆ ಮನಸ್ಸಿಗೆ ಶಾಂತಿ ದೊರಕುವುದಯ್ಯ ಗುರು ಸಿದ್ಧಲಿಂಗೇಶ್ವರ. ಈ ರೀತಿಯಾಗಿ ನಾವು ವಚನಗಳನ್ನು ಬರೆದಿದ್ದೀನಿ ನೋಡಿ. ಗುರುವಾರ, ಶ್ರಾವಣ ಮಾಸದ ಒಂದು ಗುರುವಾರ ಆದ್ದರಿಂದ ನಾನು ಗುರುಗಳಿಗೆ ಅರ್ಪಿಸಿದ್ದೇನೆ. ವಚನದ ಮೂಲಕ ಸಿದ್ಧಲಿಂಗನ ಧ್ಯಾನದಲ್ಲಿ ವಚನದ ಮೂಲಕ ನಿಮಗೆ ತಿಳಿಸಿದ್ದೇನೆ ನೋಡಿ. ನನ್ನ ಭಕ್ತಿಗೆ ಶಕ್ತಿಯ ಕೊಟ್ಟಿರುವೆ ದೇವ, ವ್ರತಾದಿ ಉಪವಾಸಗಳ ಮಾಡಿದೆ ಪೂಜೆ ಸ್ಮರಣೆಯ ಫಲದಿಂದ ಮುಕ್ತಿಯ ನೀಡೋ ಗುರು ಸಿದ್ಧಲಿಂಗೇಶ್ವರ. ನೋಡಿ, ಇವಾಗ ಶ್ರಾವಣ ಮಾಸ ಆದ್ದರಿಂದ ಶಿವನ ಅರ್ಚನೆ ಪೂಜೆ ಪ್ರತಿದಿನ ಮಾಡ್ಕೊಳ್ಬೇಕಾಗುತ್ತೆ. ಅಷ್ಟೇ ಅಲ್ಲದೆ ದೇವಸ್ಥಾನಗಳಲ್ಲೂ ಕೂಡ ವಿಶೇಷವಾದ ಪೂಜಾ ಅರ್ಚನೆಗಳು ಗುರುವಾರ ಸೋಮವಾರಗಳಲ್ಲಿ ನಡೆಯುತ್ತವೆ. ಅಂತಹ ದಿನಗಳಲ್ಲಿ ಎಲ್ಲರೂ ಕೂಡ ಅಭಿಷೇಕ ಅರ್ಚನೆಗಳಿಗೆ ಭಾಗವಹಿಸೋದ್ರಿಂದ ಎಲ್ಲರ ಕಷ್ಟಗಳು ದೂರವಾಗುತ್ತವೆ ಎಂಬ ಒಂದು ನಂಬಿಕೆ ಇದೆ ನೋಡಿ. ಅಂತಹ ನಂಬಿಕೆ ಇಟ್ಟು ನಾನು ಇಲ್ಲೊಂದು ವಚನ ಬರೆದಿದ್ದೀನಿ ನೋಡಿ. ಶಿವಶರಣರ ಅಂಗೈಯಲ್ಲಿರುವ ಶಿವನೇ, ಅಭಿಷೇಕ ಅರ್ಚನೆ ಮಾಡಿ ಪೂಜಿಸಿದರೆ, ದಿನ ಪ್ರತಿದಿನವೂ ಪೂಜಿಸಿದರೆ ಮನದ ಇಷ್ಟಾರ್ಥ ಈಡೇರಿದಂತೆ ಕೇಳಿರಯ್ಯ ಗುರು ಸಿದ್ಧಲಿಂಗೇಶ್ವರ. ಈ ರೀತಿಯಾಗಿ ಒಂದು ಲಿಂಗ ಪೂಜೆ ಮಾಡ್ತಾ ಇರುವಾಗ ಕೂಡ ಹೇಗೆ ಮನಸ್ಸಿಗೆ ಶಾಂತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಬರೆದಿದ್ದೀನಿ ನೋಡಿ. ಈ ವಚನಗಳು ಸಿದ್ಧಲಿಂಗನ ಬಗ್ಗೆ ಒಂದು ಭಕ್ತಿ ಭಾವದಿ ಒಂದು ಮನಸ್ಸಿದ್ರೆ ನಿಮಗೆ ದಯವಿಟ್ಟು ನನ್ನ ವಚನವನ್ನು ಕೇಳಿ. ಮತ್ತು ಸ್ವಲ್ಪ ಏಜ್ ಆದ್ರೆ ಮನೇಲಿ ಇರ್ತಾರಲ್ವ, ಅವ್ರಿಗೆ ವಚನಗಳು ತುಂಬ ಇಷ್ಟ ಆಗುತ್ತೆ, ಅವರಿಗೂ ಕೂಡ ಕೇಳಿಸಿ ನೋಡಿ. ನಾನು ಪ್ರತಿ ಗುರುವಾರ ಒಂದು ಸಾಯಿಬಾಬಾ ಮತ್ತು ಸಿದ್ಧಲಿಂಗೇಶ್ವರ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಯ ಒಂದು ಪೂಜೆ ಕೂಡ ಮಾಡ್ಕೊಳ್ತೀನಿ. ಅದರಲ್ಲೂ ಶ್ರಾವಣ ಮಾಸ ಆಗಿದ್ದರಿಂದ ಒಂದು ವ್ರತಾದಿ ನೇಮಾದಿಗಳನ್ನು ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಎದ್ದು ಈ ಶ್ರಾವಣ ಮಾಸದಲ್ಲಿ ಬೇಗ ಎದ್ದು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದ್ರಿಂದ ಮತ್ತು ಬೇಗ ಎದ್ದ ತಕ್ಷಣ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಸ್ನಾನ ಮಾಡಿ ಮಡಿಯ ಬಟ್ಟೆಗಳನ್ನು ಧರಿಸಿ ಪೂಜೆ ಎಲ್ಲ ಮಾಡಿಕೊಂಡು ನಂತರ ತಿಂಡಿ ಟೀ ಕಾಫಿ ಎಲ್ಲ ಕುಡಿಯೋದ್ರಿಂದ ಮನಸ್ಸಿನ ಆನಂದದ ಜೊತೆಗೆ ಎಲ್ಲ ಸುಖ ಶಾಂತಿ ಲಭಿಸುತ್ತದೆ ನೋಡಿ. ಆದ್ದರಿಂದ ನೀವು ಕೂಡ ಈ ರೀತಿಯಾಗಿ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಓಕೆನಾ? ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಓಕೆ, ಬಾಯ್.